ಶ್ರೀ ಆದಿಚುಂಚನಗಿರಿಯನ್ನು ಚಿನ್ನದ ಗಿರಿಯನ್ನಾಗಿ ಬೆಳಗಿಸಿದ ಯುಗ ಯೋಗಿಗಳು, ತ್ರಿವಿಧ ದಾಸೋಹಿಗಳು, ವೈದ್ಯ ಸೇವಾರತ್ನ, ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ಮನಸ ನಮಿಸುತ್ತಾ, ಶ್ರೀಮಠದ 72ನೇ ಪೀಠಾಧ್ಯಕ್ಷರು, ಜ್ಞಾನ ವಿಜ್ಞಾನ ಪಾರಂಗತರು ಆಗಿರುವ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ವೈದ್ಯ ಮಿತ್ರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪೋಷಕರೇ, ಈ ದಿನ ವಿಶೇಷವಾದ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರವನ್ನ ಈ ದಿನ ಹಮ್ಮಿಕೊಂಡಿದ್ದೇವೆ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಈ ದಿನ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಪರಮಪೂಜ್ಯ ವೈದ್ಯ ಮಹಾಸ್ವಾಮೀಜಿಯವರ ಆಶಯದಂತೆ ಬಡ ಜನರಿಗೆ ಆರೋಗ್ಯ, ಶಿಕ್ಷಣ, ಆಶ್ರಯ ನೀಡಬೇಕೆಂಬ ಸಂಕಲ್ಪ ಶ್ರೀಮಠದ ವತಿಯಿಂದ ನಿರಂತರವಾಗಿ ಸಾಗ್ತಾ ಇದೆ. ಇದೆಲ್ಲ ಕೂಡ ನಿಮಗೆ ತಿಳಿದಿರುವ ವಿಷಯ. ಸದ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ದೊಡ್ಡ ಮಟ್ಟದ ಆಸ್ಪತ್ರೆ ಇಂದು ಇರುವುದು ಸಾಮಾನ್ಯ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 37 ವರ್ಷದ ಹಿಂದೆನೆ ಬಿಜಿ ನಗರ ಅನ್ನುವ ಸ್ಥಳದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಬಡ ಜನರ ಸೇವೆಗೆ ಮುಡಿಪಾಗಿ ಇಟ್ಟಿರೋದು ಭೈರವಕ್ಯ ಸ್ವಾಮೀಜಿಯವರ ಸಮಾಜಮುಖಿ ಸೇವೆಯ ಪ್ರತೀಕವಾಗಿರೋದು ಕಾಣಬಹುದಾಗಿದೆ. ಅಂದಿನಿಂದ ಇಂದಿನವರೆಗೆ ಆದಿಚುಂಚನಗಿರಿ ಆಸ್ಪತ್ರೆ ಬಡ ಜನರ ಆರೋಗ್ಯ ಸೇವೆಯಲ್ಲಿ ನಿರತರಾಗಿರೋದನ್ನ ಕಾಣಬಹುದು. ಹೀಗೆ ಸಮಾಜಮುಖಿ ಸೇವಾ ನಿರತರಾಗಿರುವ ಆಸ್ಪತ್ರೆಯ ವೈದ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಶ್ರೀಮಠದ ಆಶ್ರಯದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡಿಕೊಂಡು ಬಂದಿರ್ತೇವೆ. ಹಾಗೆ ಆ ವಿದ್ಯಾರ್ಥಿಗಳ ಆರೋಗ್ಯ ಪರೀಕ್ಷೆ ಮಾಡಿಸಬೇಕು, ಆ ವಿದ್ಯಾರ್ಥಿಗಳ ಜೊತೆಯಲ್ಲಿನೇ ಅವರ ಪೋಷಕರ ತಂದೆ ತಾಯಿಗಳ ಆರೋಗ್ಯ ತಪಾಸಣೆ ಮಾಡಿಸಬೇಕು ಎಂಬ ಇಚ್ಛೆ ಇಂದ ನಮ್ಮ ಮಾರ್ಗದರ್ಶಕರು ಆಗಿರುವ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರನ್ನ ಕೇಳಿಕೊಂಡಾಗ ಪೋಷಕರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಈ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಿ ಅಂತ ಮಾರ್ಗದರ್ಶನ ಮಾಡಿರ್ತಾರೆ. ಪೂಜ್ಯ ಶ್ರೀಗಳ ಪ್ರೋತ್ಸಾಹದಂತೆ ಈ ದಿನ ವಿಶೇಷವಾದ ಆರೋಗ್ಯ ಶಿಬಿರ ಸಾಕಾರಗೊಂಡಿದೆ. ಪೂಜ್ಯರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಮತ್ತು ಕೊಡಗು ಜಿಲ್ಲೆಗಳ ಕಾರ್ಯದರ್ಶಿಗಳಾಗಿರುತ್ತಾರೆ. ಪೂಜ್ಯರು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಪ್ರೀತಿಯಿಂದ ಒಪ್ಪಿಕೊಂಡು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಆಶೀರ್ವದಿಸಲು ಬಂದಿರುತ್ತಾರೆ. ಇವರಿಗೆ ಹೃದಯ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕಾಲೇಜಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಶ್ರೀ ಆದಿಚುಂಚನಗಿರಿ ಮಠದಿಂದ ಪೂಜ್ಯ ಶ್ರೀ ಸತ್ಕೀರ್ತಿನಾಥ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ.
ಹಾಗೆಯೇ ಚನ್ನರಾಯಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಮಹೇಶ್ ರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಶ್ರೀಮಠದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯ ಪಿಆರ್ಒ ಆಗಿರುವಂತಹ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಮತ್ತೋರ್ವ ಪಿಆರ್ಒ ಆಗಿರುವಂತಹ ಧರ್ಮೇಂದ್ರ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ಬಿಜಿಎಸ್ ಸಹಕಾರ ಸಂಘದ ಮಧುಸೂದನ್ ರವರು ಕೂಡ ಬಂದಿರ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ಮಿತ್ರರು, ಸಿಬ್ಬಂದಿ ವರ್ಗದವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದಂತಹ ಹಲವಾರು ಜನ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿರುವ ಪೋಷಕ ಬಂಧುಗಳಿಗೆ, ಸಾರ್ವಜನಿಕರಿಗೆ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲು ನಮ್ಮ ಕಾಲೇಜಿನ ನನ್ನೆಲ್ಲ ಬೋಧಕೇತರ ಮಿತ್ರರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಜೊತೆಗೆ ತಮ್ಮ ಪೋಷಕರನ್ನು ಕೂಡ ಕರೆದು ತರುವಂತಹ ಕೆಲಸವನ್ನ ಮಾಡಿರುತ್ತಾರೆ. ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹೀಗೆ ನನ್ನ ಸ್ವಾಗತ ಭಾಷಣವನ್ನ ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾರ ನಮಸ್ಕರಿಸುತ್ತಾ, ಹಾಗೆಯೇ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಪರಮ ಪೂಜ್ಯ ಶ್ರೀ ಶ್ರೀ ಚೆಂಬುನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಸತ್ಕೀರ್ತಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ,
ಹಾಗೆಯೇ ಸರ್ಕಾರಿ ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾಗಿರ್ತಕ್ಕಂತಹ ಡಾಕ್ಟರ್ ಮಹೇಶ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಂಜುನಾಥ್ ಸರ್ ಅವರೇ ಮತ್ತು ಆಸ್ಪತ್ರೆಯ PRO ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ನಮ್ಮ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದಿರತಕ್ಕಂತಹ ಎಲ್ಲ ವೈದ್ಯಕೀಯ ವಿಭಾಗ ತಂಡದವರು ಮತ್ತು ಈ ಉಚಿತ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಬೆಳ್ಳೂರಿನಲ್ಲಿ ಒಂದು ಭವ್ಯವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಒಂದು ನಗರ ಪ್ರದೇಶಗಳಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ಸಿಗಬೇಕು ಎಂಬ ಒಂದು ಮಹದಾಸೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣ ಮಾಡಿದ ಮೇಲೆ ಅನೇಕ 1050 ಬೆಡ್ ಹಾಸಿಗೆ ಉಳ್ಳಂತಹ ಒಂದು ಆಸ್ಪತ್ರೆಯನ್ನು ಬೆಳ್ಳೂರು ಕ್ರಾಸ್ನಲ್ಲಿ ಆರಂಭಿಸಿರ್ತಾರೆ. ನಂತರ ಮನೆ ಬಾಗಿಲಿಗೆ ಹೋಗಿ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ನಮ್ಮ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸೋಂಥ ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಪೂಜ್ಯ ಶಂಭುನಾಥ ಸ್ವಾಮೀಜಿಯವರು ಈ ಆರೋಗ್ಯ ಶಿಬಿರಕ್ಕೆ ಅದಕ್ಕೆ ಒಂದು ಪುಷ್ಟಿಯನ್ನು ತಂದುಕೊಟ್ಟಂಥವರು. ಅವರು ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಶಿಬಿರ ಮಾಡಿಸ್ಬೇಕು ಅನ್ನೋದು ಅವ್ರದ್ದು ಯಾವಾಗಲೂ ಕಳಕಳಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರು ತೋರಿಸ್ಕೊಳಕ್ಕಾಗ್ತಾ ಇರಲ್ಲ. ಈಗ ಹಳ್ಳಿ ಕಡೆಯ ಒಂದು ಕಣ್ಣು ಆಪರೇಷನ್ ಮಾಡಿಸ್ಬೇಕು ಅಂತ ಅಂದರೆ ಯಾರು ಕರ್ಕೊಂಡೋಗಿ ಮಾಡಿಸಲ್ಲ. ಅಂಥ ಹಳ್ಳಿಗಳಲ್ಲಿ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಮಾನ್ಯ ಒಂದು ತಿಂಗಳಿಗೆ 500ರಿಂದ 600 ಸರ್ಜರಿಗಳನ್ನು ಈ ಬರೀ ಒಂದು ಚನ್ನರಾಯಪಟ್ಟಣ ಮತ್ತು ಹಾಸನ ಜಿಲ್ಲೆಯ ಸುತ್ತಮುತ್ತ ಇರೋಂಥ ತಾಲೂಕುಗಳಿಂದಲೇ ಒಂದು ತಿಂಗಳಿಗೆ 500ರಿಂದ 600 ಕಣ್ಣು ಆಪರೇಷನ್ಗಳು ನಡೀತಾ ಇದೆ. ಅದೇ ರೀತಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಳೆದ ತಿಂಗಳು 280 ಜನ ಕೃತಕ ಕಾಲುಗಳನ್ನು ನೀಡುವಂತಹ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಅದನ್ನು ಮಾಡಿಕೊಟ್ಟಿದ್ರು. ಅದೇ ರೀತಿ ಪೂಜ್ಯ ಸ್ವಾಮೀಜಿಯವರು ಈ ಭಾಗದಲ್ಲಿ ನಡೆಯುವಂಥ ಎಲ್ಲ ಶಿಬಿರಗಳಿಗೂ ನಾವಿವತ್ತು ನೋಡ್ತಾ ಇರೋದು ವಿದ್ಯಾರ್ಥಿಗಳಿರೋದು ಇವತ್ತಿನ ಶಿಬಿರದಲ್ಲೇ. ನಾವು ಯಾವತ್ತೂ ನಮ್ಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಳ್ಳಿಯ ಮನೆ ಬಾಗಿಲಿಗೆ ಯಾರು ಆರೋಗ್ಯ ತಲುಪಿಲ್ಲ ಅಂಥವರಿಗೆ ಆರೋಗ್ಯವನ್ನು ಕೊಡಿಸುವಲ್ಲಿ ನಮ್ಮ ಸ್ವಾಮೀಜಿಯವರು ಸುಮಾರು 25 ವರ್ಷಗಳಿಂದ ಈ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಪೂಜ್ಯ ಸ್ವಾಮೀಜಿಯವರು ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈಗಾಗಲೇ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯನ್ನು ಉತ್ತಮ ಮೇಲ್ದರ್ಜೆಗೇರಿಸಿ ಅಲ್ಲಿ ಕಾರ್ಡಿಯಾಲಜಿ, ನ್ಯೂರೋ, ನೆಫ್ರೋ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಇಂತಹ ಒಂದು ಗುಣಮಟ್ಟದ ಆಪರೇಷನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಈಗ ಮೇಲ್ದರ್ಜೆಗೇರಿಸಿ ನಮ್ಮ ಆಸ್ಪತ್ರೆಯಲ್ಲಿ ಹೃದಯಾಘಾತದ ಆದರೆ ನಾವಿಲ್ಲಿಂದ ಯಾವುದಾದ್ರೂ ಹೋಗಬೇಕು ಅಂತ ಅಂದರೆ ತುಂಬ ದೂರ ಹೋಗಬೇಕಾಗಿತ್ತು. ಬೆಂಗಳೂರು, ಮೈಸೂರು ಆ ಲೆವೆಲಿಗೆ ಹೋಗಬೇಕಾಗಿತ್ತು. ಅಂತಹ ಸೇವೆಯನ್ನು BPL ಕಾರ್ಡ್ ಇದ್ದರೆ ಸಾಕು. ಈ ಹೈವೇಯಲ್ಲಿ ಇಂತಹ ಒಂದು ಆಸ್ಪತ್ರೆಯನ್ನು ನಾವು ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಿರ್ಮಿಸಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ, ನ್ಯೂರೋ, ನೆಫ್ರೋ ಈ ರೀತಿಯಾದಂತಹ ಸೇವೆಯನ್ನು ನಾವು ಇಲ್ಲಿ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಈ ಪ್ರದೇಶದಲ್ಲಿ ಅಂತ ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ಕಳೆದ 1 ವರ್ಷದಿಂದ ಕಾರ್ಡಿಯಾಲಜಿ, ನ್ಯೂರಾಲಜಿ, ನೆಫ್ರಾಲಜಿಯನ್ನು ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗಾಗಲೇ ನಿರ್ಮಿಸಿ 1 ತಿಂಗಳಿಗೆ 150ಕ್ಕೂ ಹೆಚ್ಚು ಆಂಜಿಯೋಗ್ರಾಮ್ಗಳಾಗ್ತಾ ಇದೆ. 35ರಿಂದ 40 ಆಂಜಿಯೋಪ್ಲಾಸ್ಟಿಗಳಾಗ್ತಾ ಇದೆ. ಇದನ್ನು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸೌಲಭ್ಯವನ್ನು ಪಡೀತಾ ಇದ್ದಾರೆ. ಹಾಗೆ ನವೆಂಬರ್ 27ರಿಂದ ಡಿಸೆಂಬರ್ 10ರವರೆಗೂ ಪೂಜ್ಯ ಸ್ವಾಮೀಜಿಯವರು 20 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಸೀಳು ತುಟಿ ಮತ್ತು ಸೀಳು ಅಂಗುಳು ಇದರಿಂದ ತೊಂದರೆ ಆಗಿರ್ತಕ್ಕಂಥವರು ಅಮೆರಿಕದಿಂದ 30 ನುರಿತ ತಜ್ಞರುಗಳನ್ನು ಕರೆಸಿ ಈಗ ನವೆಂಬರ್ 27ರಿಂದ ಡಿಸೆಂಬರ್ 10ರವರೆಗೆ ಆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ. ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಭೈರವೈಕ್ಯ ಆಗಿದ್ದು ಜನವರಿ 13ರಿಂದ, ಅವರು ಜನನ ಜನವರಿ 18. ಈ ಸಮಯದಲ್ಲಿ ನಮ್ಮ ರೈತಾಪಿ ವರ್ಗದವರಿಗೆ
ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂದ್ರೆ ಮಂಡಿ ಚಿಪ್ಪನ್ನ ಬದಲಾಯಿಸುವಂತ ಕಾರ್ಯಕ್ರಮವನ್ನ ಆ ಜನವರಿ 13ನೇ ತಾರೀಕಿಂದ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತಹ ಉತ್ತಮವಾದಂತಹ ಕಾರ್ಯಕ್ರಮ. ಅದರಲ್ಲೂ ನಾವೀಗ ಏನ್ ಮಾಡ್ತಾ ಇದ್ವಿ, ಅವರು ರೈತರೇ ಆಗಿರಬೇಕು, ಆ ರೈತರುಗಳಿಗೆ ನಾವು ಉಚಿತವಾಗಿ ಅದನ್ನ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ವಿ. ಈಗ ಇವತ್ತಿನ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ನುರಿತ ತಜ್ಞರುಗಳು ಆಗಮಿಸಿದ್ದಾರೆ. ಇಲ್ಲಿ ನೀವು ಫಸ್ಟ್ ತಮ್ಮ ಆರೋಗ್ಯ ತಪಾಸಣೆಯಲ್ಲಿ BP-ಯನ್ನು ಚೆಕ್ ಮಾಡಿಸ್ಕೋಬಹುದು, ಶುಗರ್ ಟೆಸ್ಟ್ ಇದೆ. ಅದೇ ರೀತಿ ಹೆಚ್ಚಿನ ಚಿಕಿತ್ಸೆಗೆ ಒಳಗಾದಂಥವ್ರನ್ನ ಅಲ್ಲಿಂದ ಒಂದು ಬ್ಲಡ್ ಶುಗರ್ ಟೆಸ್ಟ್ಗಳನ್ನ ಇಲ್ಲಿ ಮಾಡಿಸ್ಕೋಬಹುದು. ಎಲ್ಲ ವಿಭಾಗಗಳಲ್ಲಿ ವೈದ್ಯರ ಸಲಹೆಯನ್ನು ಪಡಿಬಹುದು. ವೈದ್ಯರ ಸಲಹೆಯನ್ನು ಪಡೆದಾದ ನಂತರ ಔಷಧಿ ಮಾತ್ರೆಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಹೆಚ್ಚಿನ ಚಿಕಿತ್ಸೆಗೆ ಒಳಗಾದಂಥವ್ರನ್ನ ಆದಿಚುಂಚನಗಿರಿ ಆಸ್ಪತ್ರೆಗೆ ಬರಲು ಸೋಮವಾರ ಇಲ್ಲಿಗೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯ ವಾಹನ ಬರುತ್ತೆ. ಆ ವಾಹನದಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆಯನ್ನ ಅಂದ್ರೆ ರಕ್ತ ಮೂತ್ರ ಪರೀಕ್ಷೆಗಳಾಗಿರ್ಬೋದು, ಜನರಲ್ ವಾರ್ಡ್ಗಳಾಗಿರ್ಬೋದು, ಊಟದ ವ್ಯವಸ್ಥೆಗಳನ್ನ ಇಲ್ಲಿಂದ ಬಂದಂಥವರಿಗೆ ಆಪರೇಷನ್ ಚಾರ್ಜ್ ಆಗಿರ್ಬೋದು, ಇಂಥವನ್ನ ನಾವು ಉಚಿತವಾಗಿ ಮಾಡಿಕೊಡಕ್ಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಆದೇಶವನ್ನು ನೀಡಿರ್ತಾರೆ. ಅದ್ರ ಪ್ರಕಾರ ನಾವು ಇಲ್ಲಿಂದ ಯಾರು ಹೆಚ್ಚಿನ ಚಿಕಿತ್ಸೆಗೆ ಒಳಗಾಗ್ತಾರೆ, ಈಗ ಕಣ್ಣಿನ ಚಿಕಿತ್ಸೆಗೆ ಬಂದಂಥವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ IOL ಲೆನ್ಸ್ ಅನ್ನು ಹಾಕಿ ಕನ್ನಡಕವನ್ನು ಕೊಟ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡಿ ಮತ್ತೆ ಚನ್ನರಾಯಪಟ್ಟಣಕ್ಕೆ ಬಿಡುವಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ. ಯಾರಾದರೂ ಸಾರ್ವಜನಿಕರು ಇಲ್ಲಿ ಬಂದಿರತಕ್ಕಂಥವ್ರು ಹೆಚ್ಚಿನ ಚಿಕಿತ್ಸೆಗೆ ಒಳಗಾದಂಥವರು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಬಂದರೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯ ವಾಹನದಲ್ಲಿ ಕರ್ಕೊಂಡು ಹೋಗಿ ಆದರೆ ಔಷಧಿ ಮಾತ್ರ ಅವರು ದುಡ್ಡು ಕೊಟ್ಟು ತಗೊಳ್ಬೇಕು. ಇನ್ನು ಉಳಿದಂಥ ಎಲ್ಲ ರಕ್ತಪೂತ್ರ ಪರೀಕ್ಷೆಗಳು, ಎಕ್ಸ್ರೇ, ECG, ಊಟದ ವ್ಯವಸ್ಥೆ, ಬೆಡ್ಡಿನ ವ್ಯವಸ್ಥೆ, ಇದೆಲ್ಲ ಡಾಕ್ಟರ್ ವೈದ್ಯರ ಸಲಹೆಗಳು ಸಹ ಉಚಿತವಾಗಿರುತ್ತದೆ. ಇದನ್ನೆಲ್ಲ ಪೂಜ್ಯ ಸ್ವಾಮೀಜಿಯವರು, ಶಂಭುನಾಥ ಸ್ವಾಮೀಜಿಯವರು ನಮ್ಮ ಭಾಗದ ಗ್ರಾಮೀಣ ಪ್ರದೇಶದವರಿಗೆ, ರೈತಾಪಿ ವರ್ಗದವರಿಗೆ ಹಾಗೂ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತ ವಿದ್ಯಾರ್ಥಿನಿಯವರಿಗೆ, ಅವರ ಪೋಷಕರವರಿಗೆ, ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲೇ ಇದು ಪ್ರತಿ ವರ್ಷ ನಡಿಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಸಂಕಲ್ಪ ಮಾಡಿರೋದ್ರಿಂದ ಇದನ್ನ ಪ್ರತಿ ವರ್ಷ ಅದನ್ನು ಮಾಡಿಸ್ತಾ ಇದ್ದಾರೆ. ಇದನ್ನ ಮಾಡಿಸೋಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಕಾಲೇಜಿನ ಶಿಕ್ಷಕರು, ಅಧ್ಯಾಪಕರು, ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಮತ್ತೆ ವಿದ್ಯಾರ್ಥಿನಿಯವರು ಎಲ್ಲರಿಗೂ ಸಹ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಅವರ ಸ್ಮರಿಸುತ್ತಾ, ಅದೇ ರೀತಿ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ನಮ್ಮೆಲ್ಲರನ್ನು ಸ್ವಾಗತಿಸಿದಂಥ ಪ್ರಾಂಶುಪಾಲರಾದ ಮಂಜುನಾಥ್ ಸರ್ ಅವರೇ ಮತ್ತು ನಮ್ಮ ಮಹಾಸ್ವಾಮೀಜಿಯವರಾದ ಮತ್ತೋರ್ವ ಸ್ವಾಮೀಜಿಯವರೇ, ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂಥ ಕಳೆದ 25 ವರ್ಷಗಳಿಂದ ನಮ್ಮ ಜೊತೆಲಿರ್ತಕ್ಕಂಥ ಧರ್ಮೇಂದ್ರ ಹಾಗೂ ಶಿವಕುಮಾರ್ ಅವರೇ, ಪತ್ರಕರ್ತ ಮಿತ್ರರೇ ಮತ್ತು ಈ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿಗಳೇ, ನಾನು ಕಳೆದ 25 ವರ್ಷಗಳಿಂದ ನಾನು ಈ ಸಂಸ್ಥೆಯ ಜೊತೆಲಿದ್ದೀನಿ. ನನಗೆ ಒಂದು 25 ವರ್ಷದ ಹಿಂದಿನ ಅನುಭವ ಅಂದರೆ, ನಾನು ಆದಿಚುಂಚನಗಿರಿ ಕಾಲೇಜಲ್ಲಿ ಇರಬೇಕಾದ್ರೇ ಒಂದು ದೊಡ್ಡ ಕ್ಯಾಂಪ್ ಇತ್ತು. ಇಡೀ ಕ್ಯಾಂಪಸ್ ತುಂಬ ಜನಜಂಗುಳಿ. ಸ್ವಾಮೀಜಿಯವರು ಹೇಳಿದಾಗೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕಳೆದ 25 ವರ್ಷದ ಹಿಂದಿನ ಮಾತು. ಒಂದು ಮೆಗಾ ಕ್ಯಾಂಪು. ಸೊ ಆ ಕ್ಯಾಂಪಿನಲ್ಲಿ ದೊಡ್ಡವರು ಕೂಡ ಬಂದಿದ್ದರು. ಒಂದು ಸ್ನೇಹ ಬಳಗ ಅಂತ ನಮ್ಮ ಶಾಲಿನಿ ಅಶೋಕರ ಒಂದು ನೇತೃತ್ವದಲ್ಲಿ ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ರು. ನಾನು ಅಲ್ಲಿಂದ ಇಲ್ಲಿಗೆ ವೈದ್ಯನಾಗಿ ಬಂದಿದ್ದೆ ಪರೀಕ್ಷೆಗೋಸ್ಕರ. ಇದೇ ಒಂದು ಕ್ಯಾಂಪ್ನಲ್ಲಿ ಕೂಡ ವೈದ್ಯನಾಗಿ ಬಂದಿದ್ದೆ. ಆ ಒಂದು ಏನು ತ್ರಿವಿಧ ದಾಸೋಹಿ ನಮ್ಮ ಪೂಜ್ಯರು ಏನು ಈ ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಟ್ಟು ಒಂದು ಕಾರ್ಪೊರೇಟ್ ಸಿಸ್ಟಮ್ನಲ್ಲಿ ಡೆವಲಪ್ ಆಗುವಂಥ ಒಂದು ಸುಸಜ್ಜಿತ ಒಂದು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಒಂದು ನಮ್ಮ ಏನು ಬೆಳ್ಳೂರು ಕ್ರಾಸ್ನಲ್ಲಿ ಮಾಡಿದ್ದೀವಿ. ಅದು
ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಎಲ್ಲ ಮಟ್ಟದಲ್ಲೂ ಇದ್ದಾರೆ. ಅದೇ ರೀತಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಉಪಯೋಗ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಏನು ನಮ್ಮ ದೊಡ್ಡವರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ನಮ್ಮ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಮುಂದುವರೆದು ಆ ಒಂದು ಹೈಟೆಕ್ ಆಸ್ಪತ್ರೆ ಏನಿದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಈಗ ಧರ್ಮೇಂದ್ರ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ನಿಮ್ಗೆ. ಅದೇ ರೀತಿ ಒಂದು ಏನೇ ಒಂದು ಕಾರ್ಯಕ್ರಮ ಅದರಲ್ಲೂ ಆರೋಗ್ಯ ತಪಾಸಣೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಮುತುವರ್ಜಿ ವಹಿಸ್ತಕ್ಕಂಥ ನಮ್ಮ ಗುರುಗಳು ಶಂಭುನಾಥ ಸ್ವಾಮೀಜಿಯವರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವರ ದೊಡ್ಡವ್ರ ಜೊತೆ ಅವರಿದ್ದ ಒಡನಾಟಗಳಲ್ಲಿ ಕೆಲವಾರು ಸಂಗತಿಗಳನ್ನು ಆರೋಗ್ಯದ ಬಗ್ಗೆ, ಜನಗಳ ಆರೋಗ್ಯದ ಬಗ್ಗೆ ಇದ್ದಂಥ ಕಾಳಜಿಯನ್ನು ತುಂಬ ವಿವರವಾಗಿ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಅವ್ರ ಮೇಲೆ ನನಗೆ ತುಂಬ ಅಭಿಮಾನ. ಜನಗಳ ಬಗ್ಗೆ ಇರ್ತಕ್ಕಂಥ ಆರೋಗ್ಯದ ಬಗ್ಗೆ, ಅದು ವೈದ್ಯರಲ್ಲಿ ಅವರು ಸಜೆಷನ್ಸ್ನ ತಗೊಂಡು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಈ ಕಾರ್ಯಕ್ರಮಗಳಲ್ಲಿ ಗ್ರಾಮೀಣ ಜನತೆಗೆ ಉಪಯೋಗ ಆಗುವಂಥ ಕಾರ್ಯಕ್ರಮ. ನಾನು ಈ ಸಂಸ್ಥೆಗೆ ಯಾಕೆ ಎಷ್ಟೊಂದು ಒಡನಾಟ ಅಂತ ಹೇಳಿದರೆ, ಸ್ವಾಮೀಜಿಯವರಲ್ಲಿ ನನ್ನ ಮಗಳು ನಿಮಗೆ ಬೇರೆ ಕಾಲೇಜಲ್ಲಿ ಫ್ರೀಯಾಗಿ ಸಿಗುತ್ತೆ ಅಥವಾ ಕಡಿಮೆ ಫೀಸಲ್ಲಿ ಸಿಗುತ್ತೆ ಅಂತ ಹೇಳಿದಾಗ, ಇಲ್ಲ ಸ್ವಾಮೀಜಿ ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಸಂಸ್ಥೆನಲ್ಲೇ ಇರಬೇಕು ಅಂತ ನಾನು ಕೇಳ್ಕೊಂಡಾಗ ನನ್ನ ಮಗಳು ಕೂಡ ಇದೇ ಸಂಸ್ಥೆನಲ್ಲಿ ಓದ್ತಾ ಇದ್ದಾಳೆ. ಆವಾಗ ಅವಳು ಹೇಳ್ತಾ ಇದ್ಲು, ಕ್ಲಿನಿಕಲ್ ಪೋಸ್ಟಿಂಗಿಗೆ ಹೋದಾಗ ತುಂಬ ಜನ ನನ್ನ ಹೆಸರು ಕೇಳ್ತಾ ಇದ್ರು, ನೀನು ಇಲ್ಲೂ ಪಾಪ್ಯುಲರ್ ಅಂತ ಕೇಳ್ತಾ ಇದ್ರು. ನಾನು ಅದಕ್ಕೆ ಕೇಳ್ತಾ ಇದ್ದೆ, ಅದು ನಮ್ಮ ಸಂಸ್ಥೆನಲ್ಲಿ ಉಪಯೋಗ ಆಗುವಂಥ ಎಲ್ಲ ಏನು ಸೂಪರ್ ಸ್ಪೆಷಾಲಿಟಿ ಈಗೆಲ್ಲ ಪ್ರತಿ ದಿವಸ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಮಿನಿಮಮ್ ಒಂದು 5ರಿಂದ 10 ಜನನ ನಾವು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಗೆ ರೆಫರೆನ್ಸ್ ಕಳಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಏನು ಈ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಇದ್ದಾವೆ, ಮೈಸೂರು ಅಥವಾ ಬೆಂಗಳೂರುಗಳಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಸಿಗುವಂಥ ಚಿಕಿತ್ಸೆ 2.5 ಲಕ್ಷದಿಂದ 3 ಲಕ್ಷ ಆಗುವಂಥ ಚಿಕಿತ್ಸೆನ ನಾವು ಕೇವಲ ಒಂದು 25,000 ರೂಪಾಯಲ್ಲಿ ನಮಗೆ ಸಿಗ್ತಾ ಇದೆ. ಯಾಕೆ ನಾನು ಪ್ರತಿ ದಿವಸ ಅನುಭವ ಆಗ್ತಾ ಇರ್ತದೆ, ಯಾಕೆ ಅಷ್ಟೊಂದು ಜನ ಇಲ್ಲಿಂದ ಬರ್ತಕ್ಕಂಥ ರೋಗಿಗಳು ಹೋಗ್ತಾರೆ. ಈಗ ನಮಗೆ ನಾವು ಹೇಳಿದ ಕಡೆ ಅವರು, ಯಾಕೆಂದ್ರೆ ನಮಗೆ ತುಂಬ ಕಾಂಟ್ಯಾಕ್ಟ್ ಇರೋದ್ರಿಂದ ನಮಗೆ ರೋಗಿಗಳು ನಾವು ಹೇಳಿದ ಕಡೆ ಅವರು ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ, ನಾವು ಇಲ್ಲಿಂದ ಪೇಷಂಟ್ ಹೊರಡು ಕೂಡ ನಾವು ಇವರಿಗೆ ಫೋನ್ ಮಾಡ್ತಾರೆ, ರಾತ್ರಿ 2 ಗಂಟೆಲಿ, ರಾತ್ರಿ 3 ಗಂಟೆಲಿ ನಾನು ಶಿವಕುಮಾರ್ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತಾನೆ, ಹೈವೇ ಆಗಿರೋದು ಎಷ್ಟೋ ಜನ ಹೆಡ್ ಇಂಜರಿ ಪೇಷಂಟ್, ತಲೆಪೆಟ್ಟು ಬಿದ್ದಂಥ ಪೇಷಂಟ್ಗಳನ್ನ ನಾವು ನಿಮ್ಯಾನ್ಸಿಗೆ ಕಳಿಸ್ತಾ ಇದ್ವಿ. ಇಲ್ಲ ಅಂದರೆ ಇಲ್ಲೆಲ್ಲರೂ ಪ್ರೈವೇಟ್ಗಳಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇತ್ತು. ಈಗ ಕಳೆದ 2 ವರ್ಷಗಳಿಂದ ಅಲ್ಲಿ 24/7 24 ಗಂಟೆಗಳು ಕೂಡ ನ್ಯೂರೋ ಸರ್ಜನ್ ಅವೈಲಬಿಲಿಟಿ ನಮ್ಮ ಸಂಸ್ಥೆನಲ್ಲಿದೆ. ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಏನು ನಿಮ್ಯಾನ್ಸಲ್ಲಿ ಆಗ್ತಕ್ಕಂಥ ಎಲ್ಲ ಸರ್ಜರೀಸ್ ಕೂಡ ಈ ನಮ್ಮ ಆಸ್ಪತ್ರೆಯಲ್ಲಿ ಆಗ್ತಾ ಇರೋದ್ರಿಂದ ಎಷ್ಟೋ ಜನ, ಸುಮಾರು ಜನ ನಮ್ಮ ಈ ಭಾಗದಿಂದ KR ಪೇಟೆ ಆಗಿರ್ಬೋದು, ಚನ್ನರಾಯಪಟ್ಟಣದ ಕಡೆಯಿಂದ ಮ್ಯಾಕ್ಸಿಮಮ್ ಪೇಷಂಟ್ಸು ಈವನ್ ಕೂಡ ಸುಸಜ್ಜಿತವಾದ ಒಂದು ನ್ಯೂರೋ ICUನಲ್ಲಿ ಕೂಡ 1 ತಿಂಗಳು 2 ತಿಂಗಳು ಕೂಡ 2 ತಿಂಗಳ ಕಾಲ ICUನಲ್ಲಿದ್ದಾರೆ. ಅಂಥ ಪೇಷಂಟ್ಸ್ ಕೂಡ ನಮ್ಮ ಈ ಸಂಸ್ಥೆನಲ್ಲಿ ಈಗ ಚಿಕಿತ್ಸೆ ದೊರೆತಾ ಇದೆ. ಹಾಗೆ ಅದೇ ರೀತಿ ಹೇಳ್ದಂಗೆ ಕೀಲು ಜೋಡಣೆ, ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತ ಹೇಳಿದ್ರೆ ಹಳ್ಳಿಗಾಡಿನಲ್ಲಿ ಇವಾಗೆಲ್ಲ ನಮ್ಮ ಈ ಮಂಡಿ ಸೌತ ಅತಿ ಕಾಮನ್ ಆಗಿರುವಂಥದ್ದೊಂದು ಸೌತ. ಅದೇನಾಗಿದೆ ಅಂದರೆ, ಈಗ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಮಾಡಿಸ್ಕೋಬೇಕು, ದೊಡ್ಡ ಆಸ್ಪತ್ರೆಗಳಲ್ಲಿ ಮಾಡಿಸ್ಕೋಬೇಕು ಅಂದರೆ ಮಿನಿಮಮ್ ಒಂದು ಜಾಯಿಂಟ್ ಸರ್ಜರಿ ಮಾಡಬೇಕಂದ್ರೆ 2.5 ಲಕ್ಷ ರೂಪಾಯಿ ಆಗುತ್ತೆ. ಏನೇ ಕಡಿಮೆ ಅಂತ ಮಾಡಬೇಕಂದ್ರೆ 2.5 ಲಕ್ಷ ರೂಪಾಯಿ ಆಗ್ತದೆ. ಆಲ್ಮೋಸ್ಟ್ ಸಂಪೂರ್ಣವಾಗಿ ಉಚಿತ ಆದಂಗೆ, ಎಕ್ಸ್ಟ್ರಾ ಒಂದು 25,000ರಿಂದ 30,000 ಖರ್ಚಾಗ್ಬೋದು. ಅದೇ ಮಟ್ಟದ ಗುಣಮಟ್ಟದ ಚಿಕಿತ್ಸೆ, ಅದೇ ಮಟ್ಟದ ಸರ್ಜರಿನ ನಮ್ಮ ಈಗ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ. ಅದಕ್ಕೇನಂದರೆ BPL ಕಾರ್ಡ್ ಇರಬೇಕು, ನಮ್ಮಿಂದ ಜನರಲ್ ಹಾಸ್ಪಿಟ್ಲ್ಗಳಿಂದ ಸರ್ಕಾರಿ ಆಸ್ಪತ್ರೆಯಿಂದ ಒಂದು ರೆಫರಲ್ಗಳನ್ನ ನಾವು ಕಳಿಸಿದ್ರೆ ಸಂಪೂರ್ಣವಾಗಿ ಉಚಿತವಾಗಿ ಆಗುತ್ತೆ. ಒಳ್ಳೆ ಸರ್ಜರೀಸ್ ಆಗ್ತದೆ, ಒಳ್ಳೆ ಸ್ಪೆಷಲಿಸ್ಟ್ಗಳಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ. ಈಗ ಹೇಳಿದಂಗೆ ನ್ಯೂರೋ ಸರ್ಜರಿ ಒಂದಲ್ಲ, ಯೂರಾಲಜಿ ಕೂಡ, ಕಿಡ್ನಿಗೆ ಸಂಬಂಧಪಟ್ಟಂಥ ಒಳ್ಳೆ ಸ್ಪೆಷಲಿಸ್ಟ್ಗಳಿದ್ದಾರೆ. ನ್ಯೂರೋ ಸರ್ಜರಿ, ಯೂರಾಲಜಿ ಮತ್ತು ಕಾರ್ಡಿಯೋಥೊರಾಸಿಕ್ ಸರ್ಜರಿ ಎಲ್ಲ ರೀತಿಯ ನಿಮಗೆಲ್ಲ ಈಗೆಲ್ಲ ಅಲ್ಲಿ ಹೈವೇನಲ್ಲಿ ಹೋಗ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಫ್ರಂಟಲ್ಲೇ ಒಂದು ಫ್ರಂಟ್ ಬ್ಲಾಕ್ ಸಂಪೂರ್ಣವಾಗಿ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಆಗಿದೆ. ತಮ್ಗಳಿಗೆ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ಲ ಅದು. ಆ್ಯಕ್ಚುಲಿ ನಮಗೆ ಇಲ್ಲಿರ್ತಕ್ಕಂಥ ನಾವೆಲ್ಲ ಚನ್ನರಾಯಪಟ್ಟಣದಲ್ಲಿ ಎಲ್ಲ ವೈದ್ಯರುಗಳು ಹೆಚ್ಚು ಕಮ್ಮಿ ನಾವು ನಮ್ಮ ಸಂಸ್ಥೆ ಜೊತೆಗೆ, ಕಾಲೇಜಿನ ಜೊತೆಗೆ ಅತ್ಯಂತ ಒಡನಾಟಗಳನ್ನು ಹೊಂದಿದ್ದೇವೆ. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿರೋ ಅವಕಾಶ ಇರತಕ್ಕಂಥ ಅವರಿಗೆ ಆಗುವಂಥ ಎಲ್ಲ ರೋಗಿಗಳನ್ನು ಆಲ್ಮೋಸ್ಟ್ ನಾವು ಅಲ್ಲಿಗೆ ರೆಫರ್ ಮಾಡ್ತಾ ಇದ್ದೀವಿ. ಅಲ್ಲಿ ಅತಿ ಒಳ್ಳೆ ಚಿಕಿತ್ಸೆ ಸಿಗ್ತಾ ಇದೆ. ಎಲ್ಲೋದ್ರೂ ಕಾಸ್ಟ್ಲಿ, ನಿಮಗೆಲ್ಲ ಗೊತ್ತಿರೋ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ, ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದರೆ ಲಕ್ಷ ರೂಪಾಯಿಗಳಲ್ಲೇ ಖರ್ಚು ಮಾಡಬೇಕಂತ ಸಂದರ್ಭ. ಅಂಥ ಒಂದು ವ್ಯವಸ್ಥೆನ ನಮ್ಮ ಸಂಸ್ಥೆ, ನಮ್ಮ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಅದನ್ನು ಉಪಯೋಗ ಪಡ್ಕೋಬೇಕು.
ಇದುವರೆಗೆ ಬರೀ ಅವ್ರೇನು ಹೇಳ್ತಾರೆ ಕಣ್ಣಿನ ಚಿಕಿತ್ಸೆ ಅಂತಾನೆ ಹೇಳ್ತಾ ಇದ್ರು, ಅಥವಾ ಜನರಲ್ ಆಗಿ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟದಿರ್ಬೋದು. ಬಟ್ ಈಗ ಅತಿ ಹೆಚ್ಚಿನ ಸೂಪರ್ ಸ್ಪೆಷಾಲಿಟಿ ಕಾನ್ಸೆಪ್ಟು ತುಂಬ ಬರ್ತಾ ಇರೋದ್ರಿಂದ ಅದನ್ನು ಮುಂದಾಲೋಚನೆಯಲ್ಲೇ ನಮ್ಮ ದೊಡ್ಡ ಸ್ವಾಮೀಜಿಗಳು ಅದನ್ನು ಇಟ್ಕೊಂಡು ಮಾಡಬೇಕು ಅನ್ನೋದನ್ನು ನಮ್ಮ ಸ್ವಾಮೀಜಿಗಳು ಈಗ ಅವರು ಅದನ್ನು ಕಾರ್ಯರೂಪಕ್ಕೆ ತಂದಿರೋದ್ರಿಂದ ಅದು ನಮಗೆ ಎಲ್ರಿಗೂ ಉಪಯೋಗ ಆಗುತ್ತೆ. ನಾವು ಅವ್ರನ್ನ ದೇವ್ರ ಸ್ವರೂಪದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಸ್ವಾಮೀಜಿಗಳನ್ನು. ಸೊ ನಮಗೆ ದೇವ್ರು ಸಿಗೋದಿಲ್ಲ, ಸೊ ಆ ರೂಪದಲ್ಲಿ ಅವರೆಲ್ಲ ಇದ್ದು ಈ ಒಂದು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರೋದು ಸಂದರ್ಭದಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೊಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ರಿಗೂ ಮತ್ತೆ ನಮ್ಮ ಗುರುಗಳಿಗೂ ವಂದಿಸುತ್ತಾ ನಾನೊಂದೆರಡು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರುಗಳು ದೀನ ದಲಿತರಿಗೆ, ಬಡಬಗ್ಗರಿಗೆ ಸ್ವತಃ ಧರೆಗಿಳಿದ ಧನ್ವಂತರಿಯಾಗಿದ್ದರು ಅಂತ ಹೇಳಿ ಡಾಕ್ಟರ್ ಮಹೇಶ್ ರವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿರವರು, ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಶಾಖಾಮಠ ಹಾಸನ ಮತ್ತು ಕೊಡಗು, ಇವರು ಎಲ್ಲರಿಗೂ ಸಹ ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ನಗುರೋರಧಿಕಂ ತತ್ರಂ ನಗುರೋರಧಿಕಂ ತಪಃ ಗುರೋಹ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಒಂದು ಪವಿತ್ರವಾದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆ ವತಿಯಿಂದ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಮತ್ತು ಇಲ್ಲಿರುವಂಥ ಕ್ಯಾಂಪಸ್ನಲ್ಲಿರುವಂಥ BEd ಕಾಲೇಜು, ITI, BGS PU ಸೈನ್ಸ್ ಕಾಲೇಜ್, ಆದಿಚುಂಚನಗಿರಿ ಕಾಲೇಜ್ ಎಲ್ಲರೂ ಕೂಡ ಸೇರಿಕೊಂಡು ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ವಿದ್ಯಾರ್ಥಿನಿಯರ ಪೋಷಕರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸುಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಮ್ಮುಖ ವಹಿಸಿರುವಂತಹ ಬ್ರಹ್ಮಚಾರಿ ಸದ್ಗೀತಿನಾರ್ತ್ರೆ ಹಾಗೂ ವೈದ್ಯಾಧಿಕಾರಿಯಾಗಲಿರುವಂತಹ ಡಾಕ್ಟರ್ ಮಹೇಶ್ ಅವರೇ, ಹಾಗೂ ನಮ್ಮ ಆಸ್ಪತ್ರೆಯ ಜನಸಂಪರ್ಕ ಅಧಿಕಾರಿಗಳಾಗಿರುವಂತಹ ನಮ್ಮ ಧರ್ಮೇಂದ್ರ ಅವರೇ ಹಾಗೂ ಶಿವಕುಮಾರ್ ಅವರೇ, ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲ ವೃಂದದವರೇ, ಶಿಕ್ಷಕ ಬಂಧುಗಳೇ, ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ NSS, NCC, ಸ್ಕೌಟ್ಸ್ ಎಲ್ಲ ಮಕ್ಕಳು ಕೂಡ ಭಾಳ ಶ್ರದ್ಧೆಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿದ್ರಿ. ಈ ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿ ಆಗಬೇಕಾದ್ರೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ನಮ್ಮ ಪತ್ರಿಕಾ ಸನ್ಮಿತ್ರರಾದಂತಹ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಿಕಾ ಸನ್ಮಿತ್ರರು, ನಮ್ಮ BGS ಸಹಕಾರ ಬ್ಯಾಂಕಿನ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಶ್ರೀಮಠದ ಸದ್ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದೀರಿ. ಭಾಳ ಸಂತೋಷ. ಈಗಾಗಲೇ ಧರ್ಮೇಂದ್ರ ಅವರು, ಡಾಕ್ಟರ್ ಮಹೇಶ್ ಅವರು, ಪ್ರಾಂಶುಪಾಲ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಿದ್ರು. ನಾವೆಲ್ಲ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಗುರುಗಳು ಕಂಡಂತಹ ಕನಸು ಏನೆಲ್ಲ ಆರೋಗ್ಯ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಏನೆಲ್ಲ ಕಷ್ಟಗಳು ಒದಗಿ ಬರ್ತದೆ ಅಂತೇಳಿ ನಮ್ಗೆ ಅರ್ಥ ಆಗಿದೆ. ಪ್ರಾರಂಭಿಕ ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ಇವತ್ತು ವಿದ್ಯಾವಂತರಾಗಿರ್ಬೋದು, ಪ್ರತಿಭಾವಂತರಾಗಿರ್ಬೋದು, ಹಳ್ಳಿಗಳಲ್ಲಿ ಇವತ್ತು
ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡದಲ್ಲೇ ಏನೆಲ್ಲ ಅನರ್ಥಗಳಾಗಿದೆ ಅಂತೇಳಿ ನಮ್ಮ ಕಣ್ಮುಂದೆ ಬಂದು ನಿಲ್ತಾ ಇದೆ. ಆದಿಚುಂಚನಗಿರಿ ಮಠ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರಬೇಕಾದ್ರೆ ಏನೆಲ್ಲ ಖರ್ಚಾಗ್ತದೆ, ಕಷ್ಟ ಆಗ್ತದೆ, ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ? ನಮ್ಮ ನ್ಯಾಕ್ ಕಮಿಟಿಲಿ ಡಿಗ್ರಿ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಒಂದು ಆಯೋಜನೆ ಆಗಬೇಕು ಅಂತೇಳಿ ಸರ್ಕಾರದಿಂದ ಸುಮಾರು ಒಂದು 17,000 ರೂಪಾಯಿಯನ್ನು ಕೊಟ್ಟಿರ್ತದೆ. ಮಕ್ಕಳ ಹತ್ರ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಅಂತ. ಎಷ್ಟು ಹೇಳಿ? 17,000. ಒಬ್ಬ ಡಾಕ್ಟ್ರಿಗೆ ಒಂದು ದಿವಸಕ್ಕೆ 5,000 ರೂಪಾಯಿ ಸಂಬಳ. ಎಷ್ಟು ಜನ ಡಾಕ್ಟ್ರ್ ಬಂದಿದ್ದಾರೆ ಇಲ್ಲಿ? 100 ಜನ ಡಾಕ್ಟ್ರು ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸರ್ಕಾರ ವಿದ್ಯಾರ್ಥಿಗೆ ತಪಾಸಣೆ ಮಾಡಿಸ್ಬೇಕು. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ. ಡಾಕ್ಟ್ರು ಮಹೇಶ್ ಇದ್ದಾರೆ, ನಮ್ಮ ಆಸ್ಪತ್ರೆ ಇದೆ, ನಮ್ಮ ಶಾಲಾ ವಾಹನಗಳಿದೆ. ಬೆಳಗ್ಗೆ ಎದ್ದು ನಾವೆಲ್ಲ 100 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗಿ ಬೆಳಗ್ಗೆ ಸಂಜೆವರೆಗೂ ನಾವು ತಪಾಸಣೆ ಮಾಡಿಸ್ಕೊಂಡು ನಾವೆಲ್ಲ ಆರೋಗ್ಯ ಸರಿಪಡಿಸ್ಕೊಂಡು ಬರ್ತೀವಿ ಅಂತೇಳಿ ನಿಮ್ಮ ಪ್ರಾಂಶುಪಾಲರಿಗೆ ನಮಗೆ ಗಮನಕ್ಕೆ ತಂದರೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ. ವಿದ್ಯಾರ್ಥಿಗೋಸ್ಕರ ನಿಮ್ಮ ಕಾಲೇಜು ನಿಯಮಕ್ಕೋಸ್ಕರ ಮಾಡೋದು ಬೇಡ. ಇವತ್ತು ನಾಳೆ ನಾಳೆ ಭಾನುವಾರ ಏನಿದೆ? ಫಾದರ್ಸ್ ಡೇ ಅಲ್ವಾ? ನಮಗೆ ಜನ್ಮ ಕೊಟ್ಟಂತಹ ತಂದೆಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮವ್ರು ಯಾರು ಎಷ್ಟು ಹೇಳಿದಾರೋ ಗೊತ್ತಿಲ್ಲ ನಮಗೆ. ಅಟ್ಲೀಸ್ಟ್ ನಮ್ಮ ವಿದ್ಯಾರ್ಥಿನಿಯರು ಸುಮಾರು ಈ ಕ್ಯಾಂಪಸ್ನಲ್ಲಿ 1,000-2,000 ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ತಂದೆ ತಾಯಿಗಳನ್ನು ಕರ್ಕೊಬಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದು. ಇಲ್ಲಾಂದರೆ ಇಲ್ಲಿ ಮಾಡ್ತಿರ್ಲಿಲ್ಲ ನಾವು. ಯಾಕೊತ್ತ ಇವತ್ತು ತಂದೆ ತಾಯಿಗಳು ನಮಗೋಸ್ಕರ ಸಾಕಷ್ಟು ಕಷ್ಟವನ್ನು ಪಟ್ಟಿರ್ತಾರೆ. ಬೆಳಗ್ಗೆ ಎದ್ದು ನನ್ನ ಮಗ ಶಾಲೆಗೆ ಹೋಗ್ತಾನೆ, ಕಾಲೇಜಿಗೆ ಹೋಗ್ತಾನೆ, ಏನೆಲ್ಲ ಬರ್ತಾನೆ, ಅವನಿಗೆ ಅಡುಗೆ ಮಾಡಬೇಕು, ತಂದೆ ಆದರೂ ಬಟ್ಟೆ ತಗೊಡ್ಬೇಕು, ಫೀಸ್ ಕಟ್ಟಬೇಕು, ಇದೆಲ್ಲ ಕೂಡ ಚಿಂತೆ ಮಾಡ್ತಾ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಹೋಗಿ ಬಾಪ ನಾಳೆ ನಮ್ಮ ಕಾಲೇಜಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವೆಲ್ಲ ಏರ್ಪಾಡು ಮಾಡಿದ್ದೀವಿ ಅಂತ ಮಗ ಅಪ್ಪ ಅಮ್ಮನ ಕರ್ಕೊಬಂದು ಅವನೇ ಮುಂದೆ ನಿಂತು ಜೊತೆಯಲ್ಲಿ ತೋರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೊಟ್ಟರು ಕೂಡ ಅವ್ರ ತಂದೆ ತಾಯಿಗಳಿಗಾಗೋ ಸಮಾಧಾನ ಅಷ್ಟು ಸಂತೋಷ ಆಗ್ತದೆ. ಎಷ್ಟು ಜನ ವಿದ್ಯಾರ್ಥಿಗಳು ಕರ್ಕೊಂಬಂದಿದ್ದಾರೋ ಗೊತ್ತಿಲ್ಲ. ನಮಗೋಸ್ಕರ ಜನ್ಮ ಕೊಟ್ಟಿರುವಂಥ ಪೋಷಕ ವೃಂದದವರಿಗೆ ನಾವು ಸ್ವಲ್ಪ ಕಿಂಚಿತ್ ಸೇವೆಯನ್ನಾದರೂ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಫಸ್ಟ್ ಜಾಗೃತಿಯನ್ನು ಮೂಡಿಸ್ಬೇಕು ಅಂತೇಳಿ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇವತ್ತು ನೋಡಿದ್ದೀವಿ, ಒಂದು ಹಳ್ಳಿಲಿ ಡಿಗ್ರಿ ಓದಿದ್ದಾರೆ. ಅವರ ತಂದೆ ಡಿಗ್ರಿ ವಿದ್ಯಾವಂತರು, ಆದರೆ ಯಾವುದೋ ಒಂದು ಸಣ್ಣ ಪುಟ್ಟ ಹೊಲದಲ್ಲಿ ಚುಚ್ಚಂತಹ ಒಂದು ಮುಳ್ಳನ್ನು ಅವರು ನಿರ್ಲಕ್ಷ್ಯ ಮಾಡಿ ಕೊನೆಗೆ ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ಗ್ಯಾಂಗ್ರೀನ್ ಆಗಿದೆ, ಈ ತಕ್ಷಣ ಕಾಲನ್ನು ತೆಗೆದ್ರೆ ಮಾತ್ರ ಉಳ್ಕೋತಾರೆ, ಇಲ್ಲ ಅಂದರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿಂದ ಡಾಕ್ಟ್ರು ಫೋನ್ ಮಾಡಿ ಹೇಳ್ತಾರೆ. ಕೊನೆಗೆ ಬಾಳಿ ಬದುಕ್ತಂತ ರಾಜಕೀಯ ಮಾಡಿಕೊಂಡು ನಮ್ಮ ಜೊತೆ ಇದ್ಕೊಂಡು ಸಾವಿರಾರು ಜನ ಆಸ್ಪತ್ರೆಗೆ ಕರ್ಕೊಬಂದು ತೋರಿಸಿದಂಥ ವ್ಯಕ್ತಿ ಶುಗರ್ ಬಂದಿದೆ, ಏನೆಲ್ಲ ದೇಹದಲ್ಲಿ ಅನರ್ಥ ಆಗಿದೆ ಅಂತೇಳಿ ಅವನಿಗೆ ಲಕ್ಷ್ಯನೇ ಇರಲಿಲ್ಲ. ಕೊನೆಗೆ ಕಾಲು ತೆಗೆಯುವಂಥ ಅನಿವಾರ್ಯ ಬಂತು. ಅವ್ರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಆದಿಹಳ್ಳಿ ಮಠದಲ್ಲಿ ಕೊನೆಗೆ ನನ್ನ ಕಾಲು ಹೋಯ್ತಲ್ಲ ಅಂತೇಳಿ ಅದೇ ಕೊರಗಿನಲ್ಲಿ ಸುಮಾರೊಂದು 3 ತಿಂಗಳಿಗೆ ತೀರ್ಕೊಂಡ್ಬಿಡ್ತಾನೆ ಅವನು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಸಾಕಷ್ಟು ಪರಿಸರವನ್ನು ಎಷ್ಟು ನಾಶ ಮಾಡ್ಕೊಂಡಿದ್ದೀವಿ, ಪರಿಸರವನ್ನು ಎಷ್ಟು ಸುಂದರವಾಗಿ ನಾವು ಇಟ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಅಮೇರಿಕ ಒಂದು ದೇಶವನ್ನು ನೆನೆಸ್ಕೊಂಡ್ರೆ ಒಬ್ಬ ವ್ಯಕ್ತಿಗೆ ಸುಮಾರು 38,000 ಗಿಡಗಳು ಮರಗಳು ಒಬ್ಬ ವ್ಯಕ್ತಿಗೆ ಇರ್ತದಂತೆ ಅವನು ಉಸಿರಾಡಲಿಕ್ಕೆ. ಎಷ್ಟು ಹೇಳಿ? ಒಬ್ಬ ವ್ಯಕ್ತಿಗೆ. ಸಿಂಗಾಪುರದಲ್ಲಿ 16,000-17,000 ಒಬ್ಬ ವ್ಯಕ್ತಿಗೆ ಮರಗಳನ್ನ ನೆಟ್ಟಿದ್ದಾರಂತೆ. ನಮ್ಮ ದೇಶದಲ್ಲಿ ಲೆಕ್ಕಾಚಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ 6-7 ಇರಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಮೊನ್ನೆ ಚಿಂತಕರು ಒಂದು ನಮ್ಮ ಪತ್ರಿಕೆಯಲ್ಲಿ ವಿಚಾರಗಳನ್ನ ತಿಳಿಸಿದ್ದಾರೆ. ಆರೋಗ್ಯವನ್ನು ತುಂಬ ನಾವು ಸಣ್ಣ ಪುಟ್ಟ ಹೋಗಿ ತೋರಿಸ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ.
BP ಇದ್ದಂಥ ಸಂದರ್ಭದಲ್ಲಿ, ಶುಗರ್ ಇದ್ದಂಥ ಸಂದರ್ಭದಲ್ಲಿ ಏನು ಮರಣನೇ ಹೊಂದೋದಿಲ್ಲ. ಅದಕ್ಕೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ನಾವು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಸಂದರ್ಭದಲ್ಲಿ, ಆ ಸಂದರ್ಭಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಅದು ಮಾರಕವಾಗಿ ಎಮ್ಮರವಾಗಿ ಬೆಳಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೋಸ್ಕರ ಇಂಥ ಶಿಬಿರಗಳನ್ನ ಮಾಡ್ತಾ ಇರೋದು. ಡಾಕ್ಟ್ರು ಮಾತಾಡಿದ್ರು, ಇಲ್ಲಿಂದ ಎಷ್ಟು ಜನ ಹೋಗ್ತಾರೆ ನಮ್ಗೊತ್ತು. ರಾತ್ರಿ ಟೈಮು ನಮ್ಮ ಫೋನ್ ರಿಸೀವ್ ಮಾಡಿ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಎಷ್ಟು ಅನರ್ಥಗಳಾಗ್ತದೆ, ಎಷ್ಟು ಆಕ್ಸಿಡೆಂಟ್ಗಳು, ಕುಡಿದು ಆಕ್ಸಿಡೆಂಟ್ ಮಾಡ್ಕೋತಾರೆ, ವಿಷ ಕುಡಿತಾರೆ, ಹಾವು ಕಚ್ಚುತ್ತೆ. ಇದೆಲ್ಲ ನಾವು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಹಿರಿಸಾವ ಯಾರೋ ಪತ್ರಕರ್ತರು ಒಬ್ರು ಹೋಗಿದ್ರು. ಅವರಲ್ಲಿ ಹೇಳ್ತಿದ್ರು, ಸ್ವಾಮೀಜಿ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಇವತ್ತು ಗೌರ್ಮೆಂಟ್ ಸರ್ಕಾರನೂ ಕೂಡ ಒಂದು ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ 750 ರೂಪಾಯಿ ನಿಗದಿ ಮಾಡಿದೆ. 750 ರೂಪಾಯಿ. ವಾರಕ್ಕೆ 3 ಸಲ ಅಂತಂದರೆ 721, 2100 ರೂಪಾಯಿಯನ್ನು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ನಮ್ಮೆಲ್ಲರ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪನೆ ಮಾಡಿ ಒಬ್ಬ ವ್ಯಕ್ತಿಗೆ ಒಂದು ಸಲಿಗೆ 200 ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. ವಾರಕ್ಕೆ ಎಷ್ಟಾಯಿತು? 600 ರೂಪಾಯಿ. 600 ರೂಪಾಯಿಲೂ ಕೂಡ ಸ್ವಾಮೀಜಿ ಹತ್ರ ಲೆಟರ್ ಸ್ವಾಮಿ 600 ರೂಪಾಯಿ ಕಟ್ಟೋಕ್ಕಾಗ್ತಲ್ಲ, 100 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ, 300 ರೂಪಾಯಿ ಕಟ್ತೀನಿ ಅಂತೇಳಿ ಹೋಗಿ ಒಂದು ಸಹಿಯನ್ನು ಹಾಕ್ಸ್ಕೊಂಡು ಬಂದಿರುವಂಥ ನಮ್ಮ ಬಡ ಜನಗಳನ್ನೂ ಕೂಡ ನಾವು ಕಣ್ಣಾರ ಕಂಡಿದ್ದೀವಿ. ಅವಾಗ ನಮ್ಮ ಹಿರಿಯ ಪತ್ರಕರ್ತರು ಹೋದಂಥ ಸಂದರ್ಭದಲ್ಲಿ, ಸ್ವಾಮೀಜಿ ತುಂಬ ಚೆನ್ನಾಗಿದೆ, 300 ರೂಪಾಯಿ ಇನ್ನೂ ಕೊಡದೇರು ಜನನೂ ಇದ್ದಾರೆ, ಆದರೆ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಉಳ್ಳವರು ಕೂಡ ಜಾಸ್ತಿ ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ ಸ್ವಾಮೀಜಿ ಅಂತ ಬಂದು ನಮ್ಗೆ ಹೇಳಿದ್ರು. ಹೆಂಗೋ ಈ ನೆಪದಲ್ಲಾದರೂ ಆರೋಗ್ಯ ತಪಾಸಣೆ ಮಾಡಿಸ್ಕೋತಾರಲ್ಲ ಬುಡಿ ಅಂತೇಳಿ ನಾವು ಸಂತೋಷ ಪಟ್ವಿ. ಇವತ್ತು ತುಂಬ ನಾವು ತಂದೆ ತಾಯಿಗಳಿಗೆ ಏನೂ ಕೊಡಬೇಕಾಗಿಲ್ಲ. ಜೊತೆಯಲ್ಲಿ ನೀವೆಲ್ಲ ವಿದ್ಯಾವಂತರಿಗೆ ಡಿಗ್ರಿಗೆ ಬಂದಿದ್ದೀರಿ, PUCಗೆ ಬಂದಿದ್ದೀರಿ, ಇದೆಲ್ಲ ಜನರಲ್ ನಾಲೆಡ್ಜು. ನಮಗೆ ಸಾಕಷ್ಟು ಮಾಹಿತಿ ಇದೆ. ಬರೀ ಆರೋಗ್ಯ ತಪಾಸಣೆ ಶಿಬಿರ ಅಂತಲ್ಲ, ನೀವು ಯಾವ ಸಂದರ್ಭದಲ್ಲೂ ಕೂಡ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯನ್ನು ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೊಳ್ಬೇಕಾಗ್ತದೆ. ಈಗ ನೋಡಿ, ಮಂಡಿ ನಮ್ಮ ಸ್ವಾಮೀಜಿಯವರ 79ನೇ ಒಂದು ವರ್ಷಕ್ಕೆ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಚಿಂತನೆ ಮಾಡಿದ್ವಿ. ಪಾಪ ಮೆಟ್ಲತ್ತಕ್ಕಾಗಲ್ಲ, ವ್ಯವಸಾಯ ಮಾಡ್ತಾ ಇರುವಂಥವ್ರು ಬಂದು ಏನು ಪ್ರಾಬ್ಲಮ್ ಅಂತಂದರೆ ಮಂಡಿ ನೋವು. ಯಾಕೆ ಮಂಡಿ ನೋವು ಬಂತು? ಕುಡಿಲಿಕ್ಕೆ ಇನ್ನೂ ನಮ್ಮ ದೇಶದಲ್ಲಿ ಸರಿಯಾದ ರೀತಿ ನೀರನ್ನು ನಾವು ಒದಗಿಸ್ಕೋದಕ್ಕಾಗ್ತಾ ಇಲ್ಲ. ನಾವು ಮರ ನೆಟ್ಟಿದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮರದ ಬೇರ್ನಲ್ಲಿ ನೀರು ಸಾಕಷ್ಟು ಆಳಕ್ಕೆ ಇಳಿದು ಆ ಜಲ ಸಂರಕ್ಷಣೆ ಆಗ್ತದೆ. ಇವತ್ತು ಮರಗಳನ್ನ ಕಡ್ದಿದ್ದೀವಿ, ನೀರು ಸಂರಕ್ಷಣೆ ಆಗ್ತಾ ಇಲ್ಲ. ಇವತ್ತಾಗಲೇ ಮಳೆ ಬೆಳಗ್ಗೆ ಎದ್ದು ನಾವು ಪತ್ರಿಕೆಗಳು ನೋಡಿದ್ರೆ ಇವತ್ತಾಗಲೇ ಹೇಮಾವತಿ ನೀರು ಕೂಡ ಕೊನೆ ಹಂತಕ್ಕೆ ಬಂದು ತಲುಪಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಈಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕುಡಿಯುವ ನೀರಿಂದ ಇವತ್ತು ಅವಾಗ ಜಾಗೃತಿ ಇಲ್ಲದಲೇ ಸರಿಯಾದ ರೀತಿ ವ್ಯವಸ್ಥೆ ಇದೆ. ಇವತ್ತು ಸಾಕಷ್ಟು ಪಾಪ ದುಡಿಯುವಂಥ ಮನೆಗಳಲ್ಲಿ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳ ಮೆಟ್ಲತ್ತು ಬಂದು ಸುಸ್ತಾಗಿ ಮಂಡಿ ನೋವು ಅಂತ. ಅದಕ್ಕೋಸ್ಕರ ನಮ್ಮ ಆಸ್ಪತ್ರೆಯಿಂದ ಯಾರಿಗೆ ಆಸ್ಪತ್ರೆಗೆ ಹೋಗಿ ದುಡ್ಡನ್ನು ಕಟ್ಟಿ ಆಪರೇಷನ್ ಮಾಡಿಸ್ಕೊಂಡು ಮಂಡಿ ಸರಿಪಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಗ್ರಾಮೀಣ ರೈತಾಪಿ ವರ್ಗದವರಿಗೆ ಈ ವರ್ಷ ಪ್ರಾರಂಭ ಮಾಡಿ 79 ಜನಕ್ಕೆ ಸ್ವಾಮೀಜಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ನೀವು ಕೂಡ ಯಾರಾದರೂ ನಿಮ್ಮ ಹಳ್ಳಿಲಿ ಬಡವರು ಇದ್ದರೆ ಇವತ್ತೇ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಅವ್ರಿಗೆ ಉಚಿತವಾಗಿ ಏನೂ ಖರ್ಚಿಲ್ದಲೆ, 1 ರೂಪಾಯಿ ವೆಚ್ಚ ಇಲ್ದಲೆ ಅವ್ರಿಗೆ ಕರ್ಕೊಂಡೋಗಿ ಮಂಡಿ ಆಪರೇಷನನ್ನು ಮಾಡಿಸಿ ತಂದು ಮನೆಗೆ ಬಿಡುವಂಥ ವ್ಯವಸ್ಥೆಯನ್ನು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ನಾವೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ನೀವೇನಿಲ್ಲ, ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಹೀಗೆ ಆಶೀರ್ವಚನ ಮಾಡ್ತಾ ಇರಬೇಕಾದ್ರೆ ನಮ್ಮ ನಾಗಮಂಗಲದ ಡಿಗ್ರಿ ವಿದ್ಯಾರ್ಥಿನಿ ಒಬ್ಬ ಹೆಣ್ಮಗು ಕೊನೆಗೆ ವಿದ್ಯಾಭ್ಯಾಸ ಮುಗಿದ ಮೇಲೆ ದೊಡ್ಡವ್ರ ಹತ್ರ ಬಂದು ಕೇಳುತ್ತೆ, ಸ್ವಾಮೀಜಿ ನನಗೊಂದು ಕೆಲಸ ಕೊಡಿ, ನಮ್ಮ ತಂದೆ ತಾಯಿಗಳು ವಯಸ್ಸಾಗಿದೆ, ನಾನು ನೋಡ್ಕೊಳ್ಬೇಕು, ಯಾರಮ್ಮ ಇಷ್ಟು ಧೈರ್ಯವಾಗಿ ಬಂದು ನನ್ನ ಕೆಲಸ ಕೇಳ್ತಾ ಇದ್ದಲ್ಲ ಯಾರು ಅಂತ ಕೇಳಿದಾಗ, ನಾನು ನಾಗಮಂಗಲ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಸ್ವಾಮೀಜಿ, ನೀವು ನಮ್ಮ ಕಾಲೇಜ್ ಬಂದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳ ಬಗ್ಗೆ ಆಶೀರ್ವಚನ ನೀಡಿದರೆ ನಿಮ್ಮ ಮಾತಿಗೆ ನಾನು ಇನ್ಸ್ಪೆಸ್ ಆಗಿ ನಾನು ಸೇವೆ ಮಾಡ್ತೀನಿ ಸ್ವಾಮೀಜಿ, ನನಗೊಂದು ಕೆಲಸ ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಕೇಳ್ತಾರೆ, ಎಷ್ಟು ಜನ ಹೆಣ್ಮಕ್ಳಿದೆ ನಿಮ್ಮೂರಿನಲ್ಲಿ? ಸುಮಾರು ನಾವು ಓದಿ ಆಗಿ ಕೆಲಸ ಇಲ್ಲದೆ ಇರೋರು ಒಂದು 6-7 ಜನ ಇದ್ದೀವಿ ಸ್ವಾಮೀಜಿ. ಆಯ್ತು, ಅವ್ರನ್ನೆಲ್ಲ ಕರ್ಕೊಂಬ, ನಾನು ಕೆಲಸ ಕೊಡ್ತೀನಿ. ಅವ್ರಿಗೊಂದು ಕೆಲಸ ಕೊಟ್ಟರು. ಏನಂತ? ಅವರಿಗೆ ತಿಂಗಳಿಗೆ 8,000 ರೂಪಾಯಿ ಸಂಬಳ, 3 ಟೈಮ್ ಊಟ, ಉಳ್ಕೊಳ್ಳೋಕೆ ವ್ಯವಸ್ಥೆ, ಆಮೇಲೆ ಅವ್ರಿಗೇನು ಎಲ್ಲ ಖರ್ಚೆಲ್ಲ ಭರಿಸ್ತೀನಿ. ನೀವು ಬೆಳಿಗ್ಗೆ ಎದ್ದು ಬಸ್ಸನ್ನು ತಗೊಂಡು ಹೋಗ್ಬೇಕು ಒಂದು ಹಳ್ಳಿಗೆ,
ಮನೆ ಮನೆಗೆ ಹೋಗ್ಬೇಕು. ಅಲ್ಲಿ ವಯಸ್ಸಾದಂಥವ್ರು, ಆರೋಗ್ಯ ಸರಿ ಇಲ್ಲದಂಥವ್ರನ್ನ ಕರ್ಕೊಬಂದು ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ, ಮಠಕ್ಕೆ ಕರ್ಕೋಗಿ ಭೈರವನ ದರ್ಶನ ಮಾಡಿಸಿ, ಅವ್ರ ಹೊಟ್ಟೆ ತುಂಬ ಪ್ರಸಾದವನ್ನು ಕೊಡಿಸಿ ತಗೊಂಡೋಗಿ ಮನೆಗೆ ಬಿಡುವಂಥ ಕಾಯಕ ನೀವು ಮಾಡಬೇಕು ಮಕ್ಕಳ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ತುಂಬ ಸಂತೋಷ ಆಗುತ್ತೆ, ಒಳ್ಳೆ ಕೆಲಸ ಕೊಟ್ಟರು ಅಂತೇಳಿ ಪ್ರಾರಂಭ ಮಾಡ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರನ್ನೆಲ್ಲ ಸ್ವಾಮೀಜಿಯವರು ಕರೀತಾರೆ, ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಅಂತ. ಅಷ್ಟು ಜನ ಹೆಣ್ಮಕ್ಳು ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸ್ತಾರೆ. ಯಾಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಸ್ವಾಮೀಜಿ ನಮಗೆ ಕೆಲಸ ಕೊಟ್ರಿ, ಒಳ್ಳೆ ಕೆಲಸ ಕೊಟ್ಟಿದ್ದೀರಿ. ಯಾಕೆ ಅಂತ ಅಂದರೆ ನಾವು ಹೋದಂಥ ಹಳ್ಳಿಗಳಲ್ಲಿ ಅವರೆಲ್ಲ ತುಂಬ ಸಮಸ್ಯೆ ಇದೆ ಪೋಷಕರು ಹೊಂದದವರಿಗೆ. ಆದರೆ ಆ ಪೋಷಕರು ಎತ್ತಂಥ ಮಕ್ಕಳು ಯಾರಂದರೆ ಅವರು ಮೇಷ್ಟ್ರಾಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಇಲ್ಲ ಯಾವುದೋ ಒಂದು ಪ್ರೈವೇಟ್ ಇಂಜಿನಿಯರ್ ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತಾರೆ. ಅವ್ರ ತಂದೆ ತಾಯಿಗಳನ್ನೂ ಆರೋಗ್ಯ ಆಸ್ಪತ್ರೆಗೆ ಕರ್ಕೋಗಿ ತೋರಿಸ್ತಾ ಇರುವಂಥ ಸಮಯ ಅವ್ರಿಗಿಲ್ಲ ಸ್ವಾಮೀಜಿ. ಅವ್ರನ್ನೆಲ್ಲ ಕರ್ಕೊಬಂದು ತೋರಿಸ್ತಂಥ ಸಂದರ್ಭದಲ್ಲಿ ನಮ್ಮ ಕೊನೆಗೆ ಬಸ್ ಇಳಿಸ್ತೀವಿ ಮನೆಗೆ ಬಿಡಬೇಕಾದ್ರೆ, ಯಾರಪ್ಪ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಅಂತೇಳಿ ನಮ್ಮ ತಲೆ ಮೇಲೆ 2 ಕೈಯನ್ನು ಇಟ್ಟು ಆಶೀರ್ವಾದ ಮಾಡಿ ಹರಿಸ್ಬೇಕಾದ್ರೆ ನಮ್ಗೆ ಸಂತೋಷ ಆಗುತ್ತೆ ಸ್ವಾಮೀಜಿ. ಇದಕ್ಕಿಂತ ಬೆಲೆ ಕಟ್ಟಲಿಕ್ಕೆ ಏನೂ ಇಲ್ಲ ಅಂತೇಳಿ ಅಷ್ಟು ಹೆಣ್ಮಕ್ಳು ಸ್ವಾಮೀಜಿಯವ್ರ ಹತ್ರ ಕಣ್ಣೀರನ್ನು ಹಾಕ್ತಾರೆ. ಯಾಕೆ ಅಂದರೆ ಇವತ್ತು ನಾವೆಲ್ಲ ಮನುಷ್ಯತ್ವವನ್ನು ಕಳ್ಕೊಂಡಿದ್ದೀವಿ, ಮೌಲ್ಯಗಳನ್ನ ಕಳ್ಕೊಂಡಿದ್ದೀವಿ. ಇವತ್ತು ತಂದೆ ತಾಯಿಗಳು ಎಲ್ಲವನ್ನೂ ಕೊಡ್ತಾರೆ, ಅವ್ರಿಗೇನು ಪ್ರೀತಿ ಕೊಡಬೇಕು, ಭಕ್ತಿ ತೋರಿಸ್ಬೇಕು, ಇವತ್ತು ಆಗ್ತಾ ಇಲ್ಲ. ಇವತ್ತು ದಿನಾಚರಣೆ ಬಂದಂಥ ಸಂದರ್ಭದಲ್ಲಿ ಮದರ್ಸ್ ಡೇ ಬಂದಾಗ ಎಲ್ಲರೂ ಮಕ್ಕಳು ಮೊಬೈಲ್ ಹಾಕೊಂಡಿರ್ತಾರೆ. ಇವತ್ತು ಅವ್ರ ತಂದೆ ತಾಯಿಗಳು ಬಂದು ನೀನು ಇವತ್ತು ಹಾಕೋ ಅಪ್ಪನ ದಿನ ಅಂತ ನೀನು ಹಾಕೇ ಇಲ್ವಲ್ಲ ಅಂತೇಳಿ ತಲೆ ಮೇಲೆ ಮಕ್ಕಳಿಗೆ ಹೊಡೆದು ಹಾಕ್ಸ್ಕೊಳ್ಳುವಂಥ ಇವತ್ತು ಪ್ರಮೇಯ ಬಂದು ತಲುಪಿದೆ ಇವತ್ತಿನಲ್ಲಿ ನಮಗೆಲ್ಲ. ಅದಾಗಬಾರ್ದು. ಇವತ್ತು ಆರೋಗ್ಯ ಏನೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊ, ಇದರಿಂದ ತುಂಬ ಶ್ರಮ ಇದೆ. ಬಂದಂಥ ಪೇಷಂಟ್ಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ, ಎಲ್ಲರನ್ನೂ ಸೇರಿಕೊಂಡು ಬಂದಂಥ ಡಾಕ್ಟ್ರಿಗೆ ಪ್ರಸಾದ ವ್ಯವಸ್ಥೆ, ಮತ್ತು ಎಲ್ಲರಿಗೂ ಕೂಡ ತುಂಬ ಹಣ ಸಂಧಾನ ಆಗ್ತದೆ. ಅದು ಇದೆಲ್ಲ ಸದುಪಯೋಗ. ಇದು ಯಾವುದೇ ಪ್ರಚಾರಕ್ಕೋಸ್ಕರ ಏನಕ್ಕೋಸ್ಕರ ಅಲ್ಲ, ಏನೋ ಒಂದು ಸ್ವಲ್ಪ ಸೇವೆಯನ್ನು ಮಾಡಬೇಕು. ನಮ್ಮಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಒಂದಷ್ಟು ಜಾಗೃತಿ ಮೂಡಬೇಕು. ದೇಶ ಸರಿಪಡಿಸೋಕ್ಕಾಗದೇ ಇರೋ ಪರವಾಗಿಲ್ಲ, ಜಿಲ್ಲೆ ಸರಿಪಡಿಸೋಕ್ಕಾಗದೇ ಇರೋ ಪರವಾಗಿಲ್ಲ, ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನ ಆರೋಗ್ಯ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಒಂದು ಸಂಸ್ಕಾರ ಆದರೂ ನಮ್ಮ ಮಕ್ಕಳಿಗೆ ಬರಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಪೋಷಕರಿಗೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು, ನಮಗೇನು ತೊಂದರೆ ಇಲ್ಲ. ಇವತ್ತು ಈ ಶಿಬಿರವನ್ನು ಹಳ್ಳಿಲಿ ಮಾಡಿದರೆ, ಇವತ್ತು ಕಬ್ಳಿಲಿ, ಕುಂದೂರಿನಲ್ಲಿ, ಆದಿಹಳ್ಳಿಲಿ ಮಾಡಿದ್ರೆ 3,000, 5,000, 10,000 ಜನ ಬಂದು ಅಲ್ಲಿ ಉಚಿತವಾಗಿ ತಪಾಸಣೆ ಮಾಡಿಕೊಂಡು ಹೋಗುವಂಥ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ. ಆದರೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ತಂದೆ ತಾಯಿಗಳು ಕೈ ಹಿಡಿದು ಕರ್ಕೊಬಂದು ತೋರಿಸುವಂಥ ಭಾಗ್ಯ ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಯಾರು ಕರ್ಕೊಬಂದಿಲ್ಲ, ಇನ್ನೂ ಸಮಯ ಇದೆ, ಹೋಗಿ ಕರ್ಕೊಬಂದು ಪ್ರೀತಿಯಿಂದ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಅವರ ಅರಸಿ ಆಶೀರ್ವಾದ ಮಾಡಿದ್ರೆ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳಲ್ಲಿ ಅರಿವು ಮೂಡಬೇಕು, ಜಾಗೃತಿ ಮೂಡಿಸ್ಬೇಕು. ಇವತ್ತು ತುಂಬ ತೊಂದರೆ ಇದೆ. ಇವತ್ತು ಎಷ್ಟೋ ಜನ ನೋಡ್ತಾ ಇದ್ದೀವಿ, ಇವತ್ತು ತಂದೆ ತಾಯಿಗಳಿಗೆ ಪ್ರಾರಂಭಿಕ ಹಂತದಲ್ಲಿ ಸರಿಯಾದ ರೀತಿ ತಪಾಸಣೆ ಮಾಡಿಸ್ತಲೇ ಏನೆಲ್ಲ ಅನರ್ಥಗಳಿದೆ. ಕ್ಯಾನ್ಸರ್ ಬಂದಿದೆ, ಇವತ್ತು ಹಲ್ಲಲ್ಲಿ ಸ್ವಲ್ಪ ತೊಂದರೆ ಆದ್ರಿಂದ ಸರಿಯಾದ ರೀತಿ ತೋರಿಸ್ತಲೇ ಬಾಯಿ ಕ್ಯಾನ್ಸರ್ ಬಂದಿದೆ, ಕಣ್ಣನ್ನು ಕಳ್ಕೊಳ್ಳುವಂಥ ವ್ಯವಸ್ಥೆ ಬಂದಿದೆ. ಇವತ್ತು ಶುಗರು ಸರಿಯಾದ ರೀತಿ ತಪಾಸಣೆ ಮಾಡಿ ಮಾತ್ರೆ ತಗೊಳ್ಳೋದಲ್ಲೇ 300-400ಕ್ಕೆ ಹೋಗಿ ಇವತ್ತು ಎಷ್ಟೋ ದೇಹದೊಳಗಡೆ ಅನರ್ಥವಾಗಿರುವಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ಕಣ್ಣಾರ ಕಂಡಿದ್ದೀವಿ, ಬೆಳಿಗ್ಗೆ ಬಂದು ನೋಡ್ತೀವಿ. ಅದಕ್ಕೋಸ್ಕರ ಅದಾಗಬಾರ್ದು. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಇವತ್ತು ಸಾಕಷ್ಟು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಯಾಕೆ ಆರೋಗ್ಯದ ಬಗ್ಗೆ ಅಷ್ಟು ಗಮನ ಕೊಟ್ಟರು ಅಂತ ಅಂದರೆ ಒಂದು ಮಾತನ್ನು ಹೇಳ್ತೀನಿ. ಅವರಿಗೆ ದೀಕ್ಷೆ ಕೊಟ್ಟಂತಹ ಗುರುಗಳು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ರಮಾನಂದನಾಥ ಮಹಾಸ್ವಾಮೀಜಿಯವರು. ಅವ್ರಿಗೆ ನಮ್ಮ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ಮಾಡಿರಲಿಲ್ಲ ಇನ್ನು, ಅವಾಗ ತಾನೇ ನಮ್ಮ ಗುರುಗಳು ಬಂದಿರ್ತಾರೆ. ರಮಾನಂದನಾಥ ಮಹಾಸ್ವಾಮೀಜಿಯವರು ಆರೋಗ್ಯ ತುಂಬ ಹದಗೆಡುತ್ತೆ. ಅವ್ರನ್ನ ಮೈಸೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ ಪೂಜ್ಯ ಮಹಾಸ್ವಾಮೀಜಿಯವರು. ಯಾರೋ ಒಬ್ಬರು ಉನ್ನತ ಡಾಕ್ಟ್ರು ಬಂದು ನೋಡಬೇಕಾಗ್ತದೆ, ಅವ್ರು ಬಂದಿರಲ್ಲ. ಸ್ವಾಮೀಜಿಯವರು ಅವ್ರ ಮನೆಗೆ ಒಂದು ವಾಹನ ಮಾಡಿಕೊಂಡು ಹೋಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಠ ಇತ್ತು. ಸ್ವಾಮೀಜಿಯವರು ಮಧ್ಯರಾತ್ರಿ ನಡ್ಕೊಂಡೋಗಿ ಅವ್ರ ಮನೆ ಬಾಗಿಲು ತಟ್ಟಿ ಡಾಕ್ಟ್ರಿಗೆ ಹೇಳ್ತಾರೆ, ಬನ್ನಿ ನಮ್ಮ ಗುರುಗಳಿಗೆ ಹಿಂಗೆ ಆರೋಗ್ಯ ವ್ಯತ್ಯಾಸ ಆಗಿದೆ, ನೀವು ಸರಿಪಡಿಸಿ ಅಂತ. ಅಲ್ಲೇ ಒಂದು ಚೀಟಿಯಲ್ಲಿ ಈ ಮಾತ್ರೆ ಕೊಟ್ಟಿರಪ್ಪ ನೀನು, ನಾನು ಬೆಳಗ್ಗೆ ಬಂದು ನೋಡ್ತೀನಿ ಅಂತ ಡಾಕ್ಟ್ರ್ ಹೇಳ್ತಾನೆ. ಬೆಳಗ್ಗೆ ಬರ್ತಾರೆ ಅವ್ರು ಡಾಕ್ಟ್ರು. ಬೆಳಗ್ಗೆ ಬರೋಷ್ರೊಳಗೆ ಏನಾಗಿದ್ರು, ಸ್ವಾಮೀಜಿಯವರು ತೀರ್ಕೊಂಡಿರ್ತಾರೆ. ಅದಕ್ಕೆ ನಮ್ಮ ಗುರುಗಳಿಗೆ ಇಂಥ ವ್ಯವಸ್ಥೆ ಆಗ್ತಲ್ಲ,
ನಮ್ಮ ಭಕ್ತಾದಿಗಳಿಗೆ, ನನ್ನ ನಂಬಿರುವಂಥ ಗ್ರಾಮೀಣ ಪ್ರದೇಶದ ಜನತೆಗೆ ನಾನು ಆರೋಗ್ಯವನ್ನು ಕೊಡಬೇಕು ಅಂತೇಳಿ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಆಸ್ಪತ್ರೆಯನ್ನು ತೆಗೆದು ಎಲ್ಲರೂ ಹೇಳಿದ್ರು, ಈ ಆಸ್ಪತ್ರೆ ಮಂಡ್ಯದ ಸಿಟಿಲಿದ್ದಿದ್ರೆ, ಮೈಸೂರಲ್ಲಿದ್ದಿದ್ರೆ, ಬೆಂಗಳೂರಿದ್ದರೆ ಏನೆಲ್ಲ ಆಗ್ತದೆ. ಒಬ್ಬ ಡಾಕ್ಟ್ರ್ ಇವತ್ತು ನಮ್ಮ ಆಸ್ಪತ್ರೆಗೆ ಡಾಕ್ಟ್ರುಗಳು ಬರಬೇಕಾದ್ರೆ ಮೈಸೂರಿಂದ ಒಂದು ಬಸ್ ಬರ್ತದೆ, ಮಂಡ್ಯದಿಂದ ಒಂದು ಬಸ್ ಬರ್ತದೆ, ಬೆಂಗಳೂರಿಂದ ಒಂದು ಬಸ್ ಬರ್ತದೆ, ಹಾಸನಿಂದ ಕೂಡ ಬೆಳಗ್ಗೆದ್ದು ಒಂದು ಬಸ್ ಹೋಗುತ್ತೆ. ಯಾಕೆ ಅಂತ ಅಂದರೆ ಡಾಕ್ಟ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಕೇಳಿದಂಥ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕು. ಇವತ್ತು ಹಳ್ಳಿಲಿ ಡಾಕ್ಟ್ರ್ ಕರ್ಕೊಂಡೋಗಿ ಸೇವೆಯನ್ನು ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತು. ಆ ಕಷ್ಟ ನಮ್ಮ ಮಠದ ಭಕ್ತಾದಿಗಳಿಗೆ, ನಮ್ಮ ವಿದ್ಯಾರ್ಥಿ ಪೋಷಕ ವರ್ಗದವ್ರಿಗೆ ಆಗಬಾರ್ದು ಅಂತೇಳಿ ಇದೇ ನಿಮ್ಮ ನೀವು ಓದುವಂಥ ಕಾಲೇಜಿಗೆ ಬಂದು ಆಸ್ಪತ್ರೆ ಬಂದಿದೆ. ನೀವೆಲ್ಲ ಭಾಳಷ್ಟು ಒಳ್ಳೆ ಮನಸ್ಸಿಂದ, ಏನು ಆಚೆ ಈಚೆ ಮನಸ್ಸನ್ನು ಸಂಚಲ ಮಾಡ್ದಂಗೆ ಇವತ್ತು ಈ ಒಂದು ಶಿಬಿರದ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅಂತೇಳಿ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರ ಕನಸನ್ನು ನಾವೆಲ್ಲ ನನಸನ್ನು ಮಾಡೋಣ. ಆರೋಗ್ಯ ತಪಾಸಣೆ ಆರೋಗ್ಯ ಭಾಳ ಮುಖ್ಯ. ಯೋಗ್ಯ ಮನುಷ್ಯನಿಗೆ ಏನೆಲ್ಲ ಸಂಪತ್ತಿದ್ರು ಕೂಡ ಆರೋಗ್ಯ ಇಲ್ಲ ಅಂತ ಅಂದರೆ ನೀವೆಲ್ಲ ನೋಡಿದಿರಿ. ಎಷ್ಟೋ ಸಂಪತ್ತಿರ್ತದೆ, ಹೊಟ್ಟೆ ತುಂಬ ಅನ್ನ ಊಟ ಮಾಡೋಕ್ಕಾಗಲ್ಲ. ಯಾಕೆ? ಆರೋಗ್ಯ ಕೆಟ್ಟೋಗಿರ್ತದೆ. ಆ ರೀತಿ ಆಗಬಾರ್ದು. ಹಂತವಾಗಿ ಯಾವ ಸಂದರ್ಭದಲ್ಲಿ ಏನೆಲ್ಲ ಸರಿಪಡಿಸ್ಕೊಳ್ಬೇಕು. ಯುವ ಜನತೆ ಇವತ್ತು ಸಾಕಷ್ಟು ಎಚ್ಚರಿಕೆಯಿಂದ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗ್ತದೆ. ಸಂಜೆ 4 ಗಂಟೆ 5 ಗಂಟೆವರೆಗೂ ಇರ್ತಾರೆ. ಇವತ್ತು ಬ್ಲಡ್ ಕ್ಯಾಂಪನ್ನು ಕೂಡ ಮಾಡಿ ಸುಮಾರು 100-130 ಬ್ಲಡ್ಡನ್ನು ಕೊಡುವಂಥ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ. ಭಾಳ ಸಂತೋಷ. ನೀವು ಸಂಜೆವರೆಗೂ ಇದ್ದು ಬಂದಂಥ ನಮ್ಮ ಏನು ಬರ್ತಾರೆ ಅವನ್ನೆಲ್ಲ ಕರ್ಕೊಂಡೋಗಿ ಸರಿಯಾದ ರೀತಿ ಅವ್ರಿಗೆಲ್ಲ ತಪಾಸಣೆ ಮಾಡಿಸಿ ಅವರ ಆರೋಗ್ಯ ಸೇವೆ ಮಾಡುವಂಥ ಭಾಗ್ಯ ಭೈರವೇಶ್ವರ ನಮ್ಮ ಗುರುಗಳು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ನಮ್ಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳೋಣ. ಆದಷ್ಟು ನೀವೆಲ್ಲ ನೋಡಿದಿರಿ, ಇವತ್ತು ನಮಗೆ ಉಸಿರಾಡ್ಲಿಕ್ಕೆ ತೊಂದರೆ ಬಂದಂಥ ಸಂದರ್ಭ ಕರೋನಾದಲ್ಲಿ ಎಂತೆಂಥ ಕಷ್ಟಗಳನ್ನ ಅನುಭವಿಸ್ತೋ ಆ ಕಷ್ಟ ಮುಂದೆ ಬರಬಾರ್ದು. ನಾವೆಲ್ಲ ಜಾಗೃತರಾಗಿರಬೇಕು. ಇವತ್ತು ಬೆಂಗಳೂರು ಕಡೆ ಹೋದಂಥ ಸಂದರ್ಭದಲ್ಲಿ 4 ಲಕ್ಷ 5 ಲಕ್ಷ ಆಗುವಂಥ ವ್ಯವಸ್ಥೆ ನನ್ನ ಮಠಕ್ಕೆ ಬರ್ತಾರೆ, ಹಾಸನ ಮಠಕ್ಕೆ. ನಾನು ಡಾಕ್ಟರ್ ಧರ್ಮೇಂದ್ರಂಗೆ ಫೋನ್ ಮಾಡಿ ಕೊಡ್ತೀನಿ, ನೋಡಪ್ಪ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ದೊಡ್ಡ ಹಾಸ್ಪಿಟ್ಲ್ 7,000 ಎಲ್ಲ ತಗೊಳ್ತಾರೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಅದಕ್ಕೇನೆ ಭಾಳ ನಿಗದಿ 5,000 ಇಲ್ಲ, 6,000 ಇಲ್ಲ, 7,000 ಇಲ್ಲ. ನಮ್ಮ ಡಾಕ್ಟ್ರು ಕೂಡ ಯಾರಾದರೂ ಬಡವರು ಬಂದು ಅಲ್ಲಿಗೆ ಕಳಿಸ್ಕೊಡ್ತಾರೆ. ಸುಮಾರು 1,000-2,000 ರೂಪಾಯಿ ಒಳಗಡೆ ಎಲ್ಲ ಮುಗಿದೋಗುತ್ತೆ ನಿಮಗೆ. ಅಷ್ಟು ಹಂತವಾಗಿ ಏನಾಗುತ್ತೆ ಎಲ್ಲ ತೃಪ್ತಿಪಡಿಸ್ಲಿಕ್ಕಾಗಲ್ಲ. ಯಾರೋ ಒಬ್ಬ ಯಜಮಾನ ಮದುವೆ ಮಾಡಿದಂಥ ಅವ್ರ ಮಗಳಿಗೆ, ನನ್ನ ಮಗಳು ಮದುವೆ ಭಾಳ ಜೋರಾಗಿ ಮಾಡ್ಬೇಕು. ಈ ಕತೆ ಕೇಳಿದ್ದೀರಿ ನೀವು. ನನ್ನ ಮಗಳು ಮದುವೆ ಮಾಡ್ತಾಯಿದ್ದೀನಿ, ನಮ್ಮೂರು ಜನಕ್ಕೆಲ್ಲ ನಮ್ಮ ತಾಲೂಕು ಜನಕ್ಕೆಲ್ಲ ಒಳ್ಳೆ ಊಟ ಹಾಕ್ಸ್ಬೇಕು, ಎಲ್ಲ ತುಪ್ಪದಲ್ಲೇ ಕರೆಸ್ಬೇಕು ನಾನು ಅಂತೇಳಿ ಯೋಚನೆ ಮಾಡ್ತಾನೆ. ಏನು ವ್ಯತ್ಯಾಸ ಆಗಬಾರ್ದು. ನನ್ನ ಮಗಳು ಮದುವೆ ಜೋರಾಗಿರಬೇಕು, ಎಲ್ಲ ತುಪ್ಪದಲ್ಲೇ ಅಡುಗೆ ಮಾಡಿಸ್ಬೇಕು, ಎಲ್ಲ ತುಪ್ಪದಲ್ಲೇ ಕರಿಬೇಕು, ಹಪ್ಪಳನೂ ಕೂಡ ತುಪ್ಪದಲ್ಲೇ ಕರಿಬೇಕು, ಪಲ್ಯಕ್ಕೂ ತುಪ್ಪದೇ ಒಗ್ಗರಣೆ ಹಾಕ್ಬೇಕು, ತುಪ್ಪ ಬಿಟ್ಟು ಎಣ್ಣೆ ಏನೋ ಬೇರೆ ಉಪಯೋಗಿಸ್ಬಾರ್ದು. ಅಷ್ಟು ಜೋರಾಗಿ ನನ್ನ ಮಗಳು ಮದುವೆ ಮಾಡಬೇಕು ಅಂತ ಜೋರಾಗಿ ಆಯಿತು. ಎಲ್ಲ ಮದುವೆ ಎಲ್ಲ ಮುಗೀತು. ಒಳ್ಳೆ ಊಟ, ಒಳ್ಳೆ ರುಚಿಕರವಾದಂತಹ ಭಕ್ಷ್ಯ ಭೋಜನ ಮಾತಾಡ್ಕೊಂಡು ಹೋಯ್ತಿದ್ರು ರೋಡಲ್ಲಿ. ಯಾರೋ ಒಬ್ಬ ಕೇಳಿಸ್ಕೊಂಡ್ರು, ಏನಪ್ಪ ಮದುವೆ ಜೋರಾಗಿತ್ತಲ್ಲ, ಏನು ಅಡುಗೆ ಮಾಡಿಸಿದ, ಅವ್ನ ಮಗಳು ಮದುವೆ ಇಷ್ಟು ಜೋರಾಗಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾವು, ನಮಗೆಲ್ಲ ಊಟ ಹಾಕ್ಸ್ಬೇಕು ಅಂತೇಳಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದ ಅಂತ ಒಬ್ಬ ಕೊಂಡಾಡ್ತಿರ್ತಾನೆ. ಇನ್ನೊಬ್ಬ ಪಕ್ಕದಲ್ಲಿದ್ದವನು ಹೇಳ್ತಾನಂತೆ, ಅವನ ಯೋಗ್ಯತೆಗೆ ಇಷ್ಟೆಲ್ಲ ಮಾಡಂದ್ರೆ 1 ಸ್ಪೂನ್ ತುಪ್ಪ ಹಾಕಲಿಲ್ಲ ಊಟಕ್ಕೆ, ಅದೆಂಥ ಮದುವೆನೋ ಒಂದು ಅಂತ ಹೇಳ್ತಾನಂತೆ. ಹಂಗೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ತೃಪ್ತಿಪಡಿಸ್ಬೇಕಾದ್ರೆ ಆ ದೇವರೇ ನಮಗೆ ತೃಪ್ತಿಪಡಿಸ್ಬೇಕು. ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋಣ ಅಂತೇಳಿ ಈ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮ ಸದುದ್ದೇಶಗಳನ್ನ ನಿಮ್ಗೆಲ್ಲರಿಗೂ ಹೇಳಿದ್ದೀನಿ. ಯಾಕೆ ತಡವಾಗಿ